ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ ಮತ್ತೇನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಸುದೇವ ಕುಟುಂಬದಲ್ಲಿ ಪಶುಪತಿನ ಅರೆಸ್ಟ್ ಮಾಡಿದ್ದಾರೆ. ಏನಕ್ಕೆ ವಿಷಯ ಅಂತ ಅಂದರೆ, ಸ್ವಾತಿನ ಕಿಡ್ನಾಪ್ ಮಾಡಿದ್ದು ಒಂದು ಕೇಸು, ಅದನ್ನು ವಂಶಿ ವಾಪಸ್ ತಗೊಳ್ತೀನಿ ಅಂದಾಯಿತು. ಆದರೆ ಸ್ವಾತಿನೇ ಸ್ವತಃ ಅವಳೇ ಹೋಗಿ ಕೇಸ್ ಕೊಟ್ಟಿದ್ದಾಳೆ. ಅದೇನು ಕೇಸಪ್ಪ ಅಂತಂದರೆ, ಅವ್ರ ಮನೆ ಬರ್ಸ್ಕೊಂಡಿದ್ದು ಮತ್ತು ಅವ್ರ ಅಪ್ಪ ಸತ್ತಿದ್ದು, ಅವ್ರ ಮನೆ ಫೈಲ್ಗಳು ಅವನ ಹತ್ರ ಇರೋದು, ಅದೆಲ್ಲ ವಾಪಸ್ ಬಂದ್ರೇ ನಾನು ಕೇಸ್ ವಾಪಸ್ ತಗೊಳ್ಳೋದು ಅಂತ ಸ್ವಾತಿ ಹೇಳ್ತಾ ಇದ್ದಾಳೆ. ಅದು ಆಮೇಲಿನ ವಿಷಯ. ಈಗ ನನ್ನ ಮಗನ ಎಂಗೇಜ್ಮೆಂಟು ನಿಂತು ಹೋಗ್ತಾ ಇದೆ. ಅದರಿಂದ ಪಶುಪತಿಯವರು ಏನೇ ತಪ್ಪು ಮಾಡಿರ್ಬೋದು, ಆದರೆ ನನ್ನ ಮಗನ ಎಂಗೇಜ್ಮೆಂಟು, ನನ್ನ ಮಗನ ಖುಷಿನ ಹಾಳು ಮಾಡೋ ಅಂಥದ್ದು ಯಾವುದೂ ಆಗಬಾರ್ದು. ಸ್ವಾತಿ ನಿಂದು ಫುಲ್ ತಪ್ಪು ಅಂತ ಅವ್ರ ಅತ್ತೆ ಹೇಳ್ತಾ ಇದ್ದಾಳೆ, ಚಿಕ್ಕತ್ತೆ. ಆದರೆ ವಂಶಿಗೆ ಹೇಳ್ತಾ ಇದ್ದಾಳೆ, ವಂಶಿ ನಿನ್ನ ಸ್ವಾತಿ ಮಾಡಿದ ತಪ್ಪು ಕಣೋ, ಆ ಥರ ಮಾಡಬಾರ್ದು, ನನ್ನ ಎಂಗೇಜ್ಮೆಂಟ್ ನಡಿಬೇಕು, ಹೋಗಿ ವಾಪಸ್ ತಗೊಂಡು ಪಶುಪತಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಪಶುಪತಿ ಹೆಂಡ್ತಿ ಮಗ ಇಲ್ಲೇ ನಿಂತಿರ್ತಾರೆ. ಆದರೆ ಪಶುಪತಿನ ಬಿಡ್ಸೋಕ್ಕೆ ಸ್ವಾತಿ ಒಪ್ಪೋದೇ ಇಲ್ಲ. ಯಾವ ಕಾರಣಕ್ಕೂ ನಾನು ಪಶುಪತಿನ ಬಿಡ್ಸೋಕ್ಕೆ ಒಪ್ಪಲ್ಲ. ಏಕೆಂದರೆ ಅವನು ನನ್ನ ಮಾವ ಆಗಿ ನನ್ನ ಮನೆ ಹಾಳು ಮಾಡಿದ್ದಾನೆ. ನಮ್ಮಮ್ಮಂಗೆ, ನನ್ನ ಅಪ್ಪಂಗೆ, ನಮಗೆ, ಮಕ್ಕಳಿಗೆ ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾನೆ. ನನ್ನಪ್ಪ ಮಾತಾಡ್ತಾನೆ ಇವನು ದುಡ್ಡು ಇಸ್ಕೊಂಡು ಕೊಡದೇ ಇದ್ದಿದ್ದಕ್ಕೆ ಹಾಗೇ ಕುಸ್ತು ಸತ್ತೋದ್ರು. ಇದನ್ನೆಲ್ಲ ನಾನು ಕಣ್ಣಲ್ಲಿ ನೋಡಿದ್ದೀನಿ. ನಾನು ಯಾವ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳೋದೇ ಇಲ್ಲ ಅಂತ ಸ್ವಾತಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ರಾಗಿಣಿ ಹೇಳ್ತಾಳೆ, ಇಲ್ಲ ನೀನು ತಗೋ ಸ್ವಾತಿ, ನೀನು ತಗೊಳ್ಳಿಲ್ಲ ಅಂದರೆ ನಮ್ಮ ಎಂಗೇಜ್ಮೆಂಟ್ ಆಗಲ್ಲ ಅಂತ. ಇಷ್ಟಕ್ಕಿಂತ ಮುಂಚೆ ಹೇಳ್ತಿದ್ದೆ, ಹೋಗಲ್ಲೇ ನನ್ನ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ನಿನ್ನ ಕೆಲಸ ಸಾಧ್ಯನೇ ಇಲ್ಲ, ಹಾಗೇ ಆಗುತ್ತೆ ಅಂದೆ ಕೊಚ್ಕೋತಾ ಇದ್ದಲ್ಲ, ಈಗ ಹೆಂಗೆ ಮಾಡ್ಕೋತಿ ನೋಡೋಣ ಅಂತ. ಆಮೇಲೆ ಸಾರಿ ಸ್ವಾತಿ, ಹೋಗು ನಮ್ಮ ಅಪ್ಪನ ಬಿಡಿಸ್ಕೊಂಡು ಬಾ, ಫಸ್ಟು ನಮ್ಮ ಅಪ್ಪನ ಬಿಡಿಸ್ಕೊಬಂದ್ರೇ ನಮ್ಮ ಎಂಗೇಜ್ಮೆಂಟ್ ಆಗೋದು, ಅಲ್ಲಿವರೆಗೆ ಆಗಲ್ಲ ಅಂತ ರಾಗಿಣಿ ಹೇಳ್ತಾಳೆ. ಅದಕ್ಕೆ ಸ್ವಾತಿ ಹೇಳ್ತಾಳೆ, ಯಾವ ಕಾರಣಕ್ಕೂ ನಾನು ಬಿಡಿಸಲ್ಲ. ಯಾಕೆ ಅಂದರೆ ನನ್ನ ಪೇಪರು, ನನ್ನ ಮನೆ ನನ್ನ ವಶಕ್ಕೆ ಬರಬೇಕು, ಬರೋವರೆಗೂ ನಾನು ಕೇಸ್ ವಾಪಸ್ ತಗೊಳ್ಳೋದೇ ಇಲ್ಲ ಅಂತೇಳಿ ಖಡಾಖಂಡಿತವಾಗೂ ಹೇಳ್ಬಿಡ್ತಾಳೆ. ಅಜ್ಜಿ ತಾತ ಹೇಳಿದ್ರು ಕೇಳಲ್ಲ, ವಂಶಿ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಅವಳು ಕೇಳೋದು ಇಲ್ಲ. ಅವ್ರು ಚಿಕ್ಕತ್ತೆ ಹೇಳಿದ್ರು ಕೇಳಲ್ಲ. ಅವ್ರು ಚಿಕ್ಕತ್ತೆ ಸಿಟ್ಕೊಂಡು ನಾನು ಬಾಂಬೆಗೆ ಹೋಗ್ಬಿಡ್ತೀನಿ ಮಗನ ಕರ್ಕೊಂಡು ಅಂತ ಹೊರಡ್ತಾಳೆ. ಆಗ ವಂಶಿ, ಇರಮ್ಮ ಹೋಗಬೇಡ, ಇರಮ್ಮ ಅಂತೇಳಿ ಇರಿಸ್ಕೊಳ್ತಾನೆ. ಇರಿಸ್ಕೊಂಡು ಅವನು ಸ್ವಾತಿಗೆ ಎಲ್ಲ ರೀತಿಯೂ ಬುದ್ಧಿ ಹೇಳ್ತಾನೆ. ಹೇಳಿದ್ರೂ ಅವಳು ಕೇಳಲ್ಲ. ಏಕೆಂದರೆ ಅವಳಿಗೆ ಅಷ್ಟು ಅನ್ಯಾಯ ಮಾಡಿದ್ದಾನೆ ಪಶುಪತಿ, ಹಂಗಾಗಿ ಅವಳು ಕೇಳೋದೇ ಇಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಯಾರು ಏನೇ ಹೇಳಿದ್ರು ನಾನು ಕೇಳಲ್ಲ, ನಾನು ಕೇಸ್ ವಾಪಸ್ ತಗೊಳ್ಳಲ್ಲ, ನೀವೇ ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನನ್ನ ಪೇಪರು ನನ್ನ ಮನೆ ವಾಪಸ್ ನಮಗೆ ಬಂದ್ರೇ ಇವತ್ತು ಬೀದಿ ಪಾಲಾಗಿದ್ದಾರೆ ನಮ್ಮಮ್ಮ, ನನ್ನ ಅಜ್ಜಿ, ನನ್ನ ತಂಗೀರು. ಅದಕ್ಕೆಲ್ಲ ಕಾರಣ ಯಾರು? ಪಶುಪತಿ ತಾನೇ. ಸೋದ್ರ ಮಾವ ಅಂತ ನಂಬಿದ್ದೇ ತಪ್ಪ. ನಮ್ಮಪ್ಪ ಬಿಸ್ನೆಸ್ಸಿಗೆ ಅಂತ ದುಡ್ಡು ಕೊಟ್ಟಿದ್ದು, ಆ ದುಡ್ಡನ್ನೆಲ್ಲ ನುಂಗಿ ನೀರು ಕುಡ್ದಿದ್ದು, ಇದೆಲ್ಲ ಯಾರು? ಪಶುಪತಿ ಮಾವ ತಾನೇ. ಅವ್ರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾನು ನೋಡ್ತಾ ಇದ್ದಂಗೆ, ನಾನು ಇಟ್ಕೊಂಡಿದ್ದಂಗೆ ನಮ್ಮಪ್ಪ ಕುಸ್ತು ಬಿದ್ದು ಸತ್ತೋದ್ರು. ಅದನ್ನು ನಾನು ಹೆಂಗೆ ಮರೀಲಿ ಕಣ್ಣಲ್ಲಿ? ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದಂಗೆ ನಮ್ಮಪ್ಪ ಸತ್ತೋದ್ರು. ಅದನ್ನು ನನ್ನ ಸಾಧ್ಯನೇ ಇಲ್ಲ ನನಗೆ ಮರೆಯೋಕ್ಕೆ. ನಾನು ಕೇಸ್ ವಾಪಸ್ ತಗೊಳ್ಳೋದೇ ಇಲ್ಲ ಅಂತೇಳಿ ಸ್ವಾತಿ ಹೇಳ್ತಾಳೆ. ಎಷ್ಟೇ ಯಾವ ರೀತಿ ಹೇಳಿದ್ರೂ ಕೇಳೋದೇ ಇಲ್ಲ. ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು, ಬಿಡ್ಸೋಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆಮೇಲೆ ವಂಶಿ ಎಲ್ಲ ರೀತಿಯೂ ತಿಳುವಳಿಕೆ ಹೇಳಿಕೊಂಡು ಸ್ವಾತಿನ ಕರ್ಕೊಂಡು ಟೇಷನ್ಗೆ ಬರ್ತೀನಿ ಅಂತ ಹೇಳಿರ್ತಾನೆ. ಇಲ್ಲಿ ಪಶುಪತಿನ ಕರ್ಕೊಂಡು ಪೊಲೀಸವರು ಹೊರಟೋದ್ರು. ಅಲ್ಲಿ ಟೇಷನಲ್ಲಿ ಕೂರಿಸ್ಕೊಂಡು ಎಲ್ಲ ರೀತಿ ವಿಚಾರಣೆ ಮಾಡ್ತಾರೆ. ಮತ್ತು ಸ್ವಾತಿನ ಯಾಕೆ ಕಿಡ್ನಾಪ್ ಮಾಡಿದೆ ಅಂತೆಲ್ಲ ಕೇಳ್ತಾರೆ. ಅದಕ್ಕೆಲ್ಲ ಆನ್ಸರ್ ತಗೋತಾರೆ. ಆನ್ಸರ್ ತಗೊಂಡು ಎಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವನನ್ನು ಅಲ್ಲಿ ಕೂರಿಸ್ಕೊಂಡಿರ್ತಾರೆ. ಆದರೆ ಸ್ವಾತಿ, ವಂಶಿ ಅಲ್ಲಿಗೂ ಇನ್ನೂ ಹೋಗಿಲ್ಲ. ಆಗ ಇವನಿಗೆ ಇನ್ಸ್ಪೆಕ್ಟ್ರು ಹೇಳ್ತಾರೆ, ಕೂರಿಸಿರ್ತಾರೆ ಒಂದು ಕಡೆ ಇನ್ಸ್ಪೆಕ್ಟ್ರು. ಆಮೇಲೆ ಇಲ್ಲಿ ಅವ್ರ ಚಿಕ್ಕತ್ತೆ ಅಂದರೆ ವಂಶಿ ಚಿಕ್ಕತ್ತೆ ಎಲ್ಲ ರೀತಿ ಹೇಳಿ ನೋಡ್ತಾಳೆ ಸ್ವಾತಿಗೆ. ಯಾವ ರೀತಿ ಹೇಳಿರೋ ಅವಳು ಮೈಂಡಿಗೆ ತಗೊಳ್ಳೋದೇ ಇಲ್ಲ. ಅವಳಿಗೆ ಅಷ್ಟು ಬೇಜಾರಾಗಿದೆ. ನಮ್ಮ ಮನೆ ಹಾಳು ಮಾಡಿದ ಒಂದು ಮಗಳನ್ನ ನಮ್ಮ ಮನೆಗೆ ತರೋದು ಬೇಡ ಅನ್ನೋದು ಅವಳು ಉದ್ದೇಶ ಆಗಿದೆ. ಅದರ ಮಗ ಅಂದರೆ ಮೈದ, ವಂಶಿ ತಮ್ಮ, ಪ್ರೀತಿಸಿದನಲ್ಲ ಅನ್ನೋ ಒಂದೇ ಕಾರಣ ಇಟ್ಕೊಂಡು
ಅವ್ರ ಅಪ್ಪ ಸತ್ತಿದ್ದು ಸ್ವಾತಿಗೆ ಭಾಳ ಬೇಜಾರಾಗಿರುತ್ತೆ. ಇವನ ಆಸ್ತಿ ಎಲ್ಲ ಬರ್ಸ್ಕೊಂಡು, ಮನೆ ಬರ್ಸ್ಕೊಂಡು, ಏನು ಇಲ್ದಿದ್ದಂಗೆ ಅವ್ರನ್ನ ಆಚೆ ಹಾಕಿದಾಗ ಭಾಳ ಬೇಜಾರಾಗಿರುತ್ತೆ ಅಲ್ವಾ? ಈ ಕಡೆ ಬಂದು ಇನ್ಸ್ಪೆಕ್ಟ್ರು ಕೂರಿಸ್ಕೊಂಡು ಅವನನ್ನು ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ಮಾಡಿ ಅವನ ಪಕ್ಕ ಲಾಕ್ ಆಗಿರೋದ್ರಿಂದ ಅವನನ್ನು ಬಟ್ಟೆ ಬಿಚ್ಚು ಅಂತ ಹೇಳ್ತಾರೆ. ಬಿಚ್ಚಲ್ಲ ನಾನು, ಏನು ಹೇಳ್ತಾ ಇದೀಯ ನೀನು, ಬಟ್ಟೆ ಬಿಚ್ಚು ಅಂತೇಳಿ ಅಂತಾನೆ. ಈಗ ನೋಡು ಬಟ್ಟೆ ಬಿಚ್ತೀಯೋ ಇಲ್ವೋ, ಇಲ್ಲ ಬನೀನಾರು ಇರುತ್ತೆ, ಬನೀನೂ ಇರಲ್ಲ, ಅಂಡರ್ವೇರು ಇರಲ್ಲ, ಆ ಥರ ಮಾಡಿಬಿಡ್ತೀನಿ ಅಂತ ಇನ್ಸ್ಪೆಕ್ಟ್ರು ಹೇಳಿದಾಗ ಆಮೇಲೆ ಶೈಲ ತೆಗೆದು ಆ ಕಡೆ ಎಷ್ಟು ಶರ್ಟ್ ಬಿಚ್ಚಾಕ್ತಾನೆ. ಶರ್ಟ್ ಬಿಚ್ಚಾಕಿದ ಮೇಲೆ ಇನ್ಸ್ಪೆಕ್ಟ್ರು ಇವನ್ನ ಕರ್ಕೊಂಡೋಗಿ ಲಾಕ್ ಮಾಡಿ ಅಲ್ಲಿ ಅಂತ ಲಾಕಪಿಗೆ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿರೋ ಪಿ ಸಿಗಳು ಕರ್ಕೊಂಡೋಗಿ ಅವನನ್ನು ಲಾಕಪಿಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಗತ್ತು ತೋರಿಸ್ತಿರ್ತಾನೆ. ಆದರೆ ಯಾರೂ ಅವನು ಬಿಡ್ಸೋಕ್ಕೆ ತಯಾರಿಲ್ಲ. ವಂಶಿಗೆ ಇಷ್ಟ ಇದೆ. ವಂಶಿ ಕೇಸ್ ವಾಪಸ್ ತಗೊಳ್ತಾನೆ, ಹೌದು, ಆದರೆ ಸ್ವಾತಿ ತಗೊಳ್ಳೋದಿಲ್ಲ ವಾಪಸ್ಸು. ನನ್ನ ಮನೆ ಪೇಪರು, ನನ್ನ ಮನೆ ವಾಪಸ್ ನನಗೆ ಬಂದ್ರೇ ನಾನು ತೊಗೊಳ್ಳೋದು ಅಂತ ಅವಳು ಹಠ ಮಾಡ್ಕೊಂಡು ಕೂತಿದ್ದಾಳೆ. ಆಮೇಲೆ ವಂಶಿ ಬಲವಂತವಾಗಿ ಸ್ಟೇಷನಿಗೆ ಕರ್ಕೊಂಡು ಬಂದ್ರೂ ಕೂಡ ಅವಳು ಒಪ್ಪಲ್ಲ. ಇಲ್ಲಿ ತೊಗೊಂಡೋಗಿ ಲಾಕ್ ಮಾಡ್ತಿದ್ದಾರೆ, ಅವನ್ನ ಲಾಕಫಿಗೆ ಹಾಕ್ತಾಯಿದ್ದಾರೆ. ಆದ್ರೂ ಅವನ ಗತ್ತು ಒಂಚೂರು ಕಡಿಮೆ ಆಗೋಲ್ಲ, ಒಂಚೂರು ಬಿಡೋದಿಲ್ಲ. ತುಂಬ ಗತ್ತು ತೋರಿಸ್ತಾನೆ ಇವನು. ಪಶುಪತಿ ಭಾಳ ದುರಾಂಕಾರ ಜಾಸ್ತಿ. ಅವನು ಬರೀ ಕಂಡರ ದುಡ್ಡಲ್ಲೇ ಮೆರೆಯೋದಲ್ವ ಯಾವಾಗಲೂ. ಇನ್ನೊಬ್ಬರ ಮನೆ ಹಾಳು ಮಾಡಿನೇ ಇವನು ಬದುಕೋದು. ಇವನು ಉದ್ಧಾರ ಆಗಬೇಕು ಅಂದರೆ ಇನ್ನೊಬ್ಬರ ಮನೆ ಹಾಳು ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಹಾಗಾಗಿ ಇವನಿಗೆ ಎಷ್ಟು ಹೇಳಿದ್ರೂ ಅರ್ಥನೂ ಮಾಡ್ಕೊಳ್ಳಲ್ಲ. ಅವನ ಹೆಂಡ್ತಿ ಮಗಂದು ಅಲ್ಲೇನು ಪಾತ್ರನೇ ಇಲ್ಲ. ಏಕೆಂದರೆ ಮಗಳು ಸ್ವಲ್ಪ ಕ್ರಿಮಿನಲ್ ಇದ್ದಾಳೆ ಅಪ್ಪನಂಗೆ. ಹಾಗಾಗಿ ಇಲ್ಲಿ ಕೇಳೋವಷ್ಟೆಲ್ಲ ಕೇಳಿ ಲಾಕಪ್ಗೆ ಹಾಕಾಯಿತು. ಇವಾಗ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಮೇಲೆ ಅವರು ಯಾವ ರೀತಿ ಬೇಕೋ ಆ ರೀತಿ ವಿಚಾರಣೆ ಮಾಡ್ತಾರೆ. ಅವನು ಬಿಡುಗಡೆ ಆಗೋವರೆಗೂ ಮಗಳ ಎಂಗೇಜ್ಮೆಂಟ್ ಆಗಲ್ಲ, ಅಳಿಯ ಬರಲ್ಲ. ಅಳಿಯ ಮಗ ಅವರಮ್ಮ ಹೋಗ್ಬಿಡ್ತಾರೆ ಅನಿಸುತ್ತೆ. ಇನ್ನು ಎಂಗೇಜ್ಮೆಂಟೇ ಆಗಿಲ್ಲ, ಕ್ಯಾನ್ಸಲ್ ಆದಮೇಲೆ ಇಲ್ಲಿ ಇದ್ಕೊಂಡು ಏನು ಮಾಡ್ತಾರೆ. ಫಂಕ್ಷನ್ ಎಲ್ಲ ಗ್ರ್ಯಾಂಡಾಗಿ ಆಗ್ತಿತ್ತು. ಆ ಟೈಮಿಗೆ ಕರೆಕ್ಟಾಗಿ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನನ್ನನ್ನು ಸ್ವಾತಿ ನನ್ನನ್ನು ಲಾಕಪಿಗೆ ಹಾಕ್ಸಿದೀಯಾ ಅಂತ ಅಲ್ಲಲ್ಲಿ ಕಡಿತಾ ಇರ್ತಾನೆ. ಆವಾಗ ವಂಶಿ ಯೋಚನೆ ಮಾಡಿ ಸ್ವಾತಿಗೆ ಹೇಳ್ತಾನೆ, ಇದೊಂದು ಸಲ ಬಿಡಿಸ್ಬಿಡೋಣ ಸ್ವಾತಿ, ನೆಕ್ಸ್ಟ್ ಟೈಮು ಬುದ್ಧಿ ಹೇಳಿದ್ರೆ ಆಯಿತು ಅಂತ. ಅವಳು ಯಾವ ಕಾರಣಕ್ಕೂ ಸ್ವಾತಿ ಒಪ್ಪಲ್ಲ ಅದಕ್ಕೆ. ಇವನು ತುಂಬ ಯೋಚನೆ ಮಾಡ್ತಾನೆ, ಇಡೀ ದಿನ ಕೂತು ಯೋಚನೆ ಮಾಡ್ತಾನೆ. ಈ ಥರ ಅಂದರೆ ಅವಳಿಗೂ ಅವನ ಕಣ್ಣಾರೆ ನೋಡಿಬಿಟ್ಟಿದ್ದಾನೆ. ಸ್ವಾತಿನ ಕಿಡ್ನಾಪ್ ಮಾಡಿದ್ದು, ಅವನು ಕಷ್ಟಪಟ್ಟು ಹೊಡೆದಾಡಿ ಬಿಡಿಸ್ಕೊಂಡು ಬಂದಿದ್ದು, ಸ್ವಂತ ಸೋದರ ಮಾವ ಕೆಲಸ ಮಾಡಿದ್ದಾನೆ ಅಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಅದರಲ್ಲೂ ಈ ಕಡೆ ತಮ್ಮನ ಎಂಗೇಜ್ಮೆಂಟು ಅನ್ನೋದೊಂದು, ಈ ಕಡೆ ಮಗ ಜೈಲಿಗೆ ಹೋದ ಅನ್ನೋದು ಅಜ್ಜಿಗೆ ಚಿಂತೆ. ಅಜ್ಜಿನೂ ಹೇಳಿ ನೋಡುತ್ತೆ ಸ್ವಾತಿಗೆ, ಆಗೋದಾಗೋಯ್ತು ಮಗಳೇ, ನೋಡು ಇದೊಂದು ಸಲ ಸ್ವಾತಿ, ಮುಂದುವರಿಯೋದು ಬೇಡ, ಹೋಗಿ ವಂಶಿನೂ ನೀನು ಬಿಡಿಸ್ಕೊಂಡು ಬನ್ನಿ ಅಂತ ಸ್ವಾತಿಗೆ ಹೇಳುತ್ತೆ. ಅಜ್ಜಿ ಆಗಲ್ಲ ಅಜ್ಜಿ, ಅದು ನನ್ನ ಮನೆ ಪೇಪರ್ ಬರಬೇಕು, ನಾನು ಒಪ್ಪಿಸಿ ಹಂಗಂತ ಮನೆ ಪೇಪರು ಮತ್ತು ನನ್ನ ಮನೆ ವಾಪಸ್ ಬರೋವರೆಗೂ, ನಮ್ಮ ಅಮ್ಮಂಗೆ ಅದು ಆಧಾರವಾಗಿ ಕೊಡೋವರೆಗೂ ನಾನು ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳೋದೇ ಇಲ್ಲ ಅಂತ ಅವಳು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾಳೆ. ಹಂಗೆ ಹೇಳ್ಕೊಂಡು ಅವಳು ಮೇಲೆ ಹತ್ತೋಗ್ತಾಳೆ. ಹತ್ತೋದ್ಮೇಲೂ ನೋಡು, ಎಷ್ಟು ಹೇಳಿದ್ರೂ ಕೇಳ್ದಂಗೆ ಅವಳು ಎಷ್ಟು ಜಂಬ ಮಾಡ್ಕೊಂಡು ಹತ್ತೋಗ್ತಿದ್ದಾಳೆ. ವಂಶಿ, ನೀನು ಹೇಳೋಕ್ಕಾಗಲ್ವ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾಳೆ. ಅವ್ರ ಚಿಕ್ಕಮ್ಮ ಹೇಳಿದ್ರೂ ವಂಶಿ ಹೇಳಿ ನೋಡ್ತೀನಿ ನಾನು, ಸುಮ್ಮನಿರು ಚಿಕ್ಕಮ್ಮ ಅಂತ ಹೇಳ್ತಾನೆ. ಇಲ್ಲ, ನಾನು ನನ್ನ ಮಗ ಹೋಗ್ಬಿಡ್ತೀವಿ ಬಾಂಬೆಗೆ, ನಾವು ಇಲ್ಲಿರಲ್ಲ. ಇಲ್ಲಮ್ಮ ನಾನು ಹೇಳ್ತೀನಿ, ಸುಮ್ಮನಿರಮ್ಮ ಹೇಳ್ತೀನಿ ಅಂತ ವಂಶಿ ಹೇಳ್ತಾನೆ. ಆದರೆ ಸ್ವಾತಿಗೆ ಭಾಳ ಬೇಜಾರಾಗಿರುತ್ತೆ. ಅವಳು ಮೇಲೋಗಿ ರೂಮಲ್ಲಿ ಅಳ್ತಾ ಕೂತ್ಕೊತಾಳೆ. ಹೌದು, ಅಲ್ಲೂ ಸಂಬಂಧ ಇದೆ, ಇಲ್ಲೂ ಸಂಬಂಧ ಇದೆ, ಆದರೆ ಈ ರೀತಿ ಆಗುತ್ತೆ ಅಂತ ಯಾರೂ ಕನ್ಸಲ್ಲಿ ಕಂಡಿರಲ್ಲ. ಅವರ ಅಪ್ಪ ಪಾಪ ಮಕ್ಕಳೆಲ್ಲ ಚಿಕ್ಕವರಿರುವಾಗಲೇ ಆ ಥರ ಮೋಸ ಮಾಡ್ದಾನ ಒಂದು ಕಾರಣ ಇಟ್ಕೊಂಡು ನಮ್ಮಪ್ಪ ಹಾರ್ಟ್ ಅಟ್ಯಾಕಾಗಿ ಅಲ್ಲೇ ಹೋಗಿಬಿಟ್ರು. ಇದು ಸಹಿಸ್ಕೊಳ್ಳಾರ್ದಂಥ ವಿಷಯ ಆಗಿರೋದ್ರಿಂದ ಇಲ್ಲಿ ನೋಡಿ ನಿಮ್ಮ ಮೊಮ್ಮಗಳು ಎಂಥ ಕೆಲಸ ಮಾಡಿದ್ಲು ಅಂತ ಅವ್ರ ಅತ್ತೆಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ, ಏನು ಮಾಡೋದು, ಪಶುಪತಿ ಈ ಥರ ಮಾಡಿಬಿಟ್ಟಿದ್ದಾನೆ, ಅವಳಿಗೂ ಬೇಜಾರಾಗಿದೆ ಹಾಗೆ ಅಂತ. ಪಶುಪತಿ ಮಾಡಿದ್ದಕ್ಕೆ ಅದಕ್ಕೆ ಬೇರೆ ರೀತಿ ಹೇಳ್ಬೋದಿತ್ತು. ಎಂಗೇಜ್ಮೆಂಟ್ ದಿವಸನೇ ಈ ಥರ ಮಾಡಬೇಕಿತ್ತ, ಬೇಕು ಅಂತಲೇ ಇವಳು ಸ್ವಾತಿ ಹಿಂಗೆ ಮಾಡಿರೋದು ಅಂತ. ಏನೋ ಅತ್ತೆ ಮೇಲೆ, ಮಾವನ ಮೇಲೆ, ವಂಶಿ ಮೇಲೆ, ಎಲ್ಲರ ಮೇಲೂ ಏನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ. ಯಾವ ಗಲಾಟೆ ಮಾಡಿದ್ರೂ ಅಲ್ಲಿ ನಡೆಯಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.